ಭಾನುವಾರ ಗುವಾಹಟಿಯಲ್ಲಿ ನಡೆದಂತ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇನ್ನೆರಡು ಪಂದ್ಯ ಬಾಕಿ ಇರುವಂತೆ ನ್ಯೂಜಿಲೆಂಡ್ ಎದುರು ನಡೆಯುತ್ತಿರುವಂತಹ ಟಿ20 ಸರಣಿಯನ್ನು ಟೀಂ ಇಂಡಿಯಾ ಗೆದ್ದುಕೊಂಡಿತ್ತು. ಮೂರನೇ ಟಿ20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ನೀಡಿದಂತ 154 ರನ್ಗಳ ಗುರಿಯನ್ನು ಭಾರತ ಕೇವಲ 10 ಓವರ್ನಲ್ಲಿ ಚೇಸ್ ಮಾಡಿ ಹಾಕಿತ್ತು. ಮೂರನೇ ಟಿ20 ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಟೀಂ ಇಂಡಿಯಾದ ಪರವಾಗಿ ಕೇವಲ 20 ಎಸೆತದಲ್ಲಿ ಅಜಯ್ 68 ರನ್ಗಳನ್ನು ಹೊಡೆಯುವುದರ ಮೂಲಕ ಮಿಂಚಿದ್ದರು. ಇನ್ನು ಮೂರನೇ ಟಿ20 ಪಂದ್ಯ ಮುಗಿದ ಬಳಿಕ ನ್ಯೂಜಿಲೆಂಡ್ ತಂಡದ ಆಟಗಾರರು ಅಭಿಷೇಕ್ ಶರ್ಮಾ ಬಳಿ ಬಂದು ಅಭಿಷೇಕ್ ಶರ್ಮಾ ಬ್ಯಾಟ್ ಅನ್ನ ಪರಿಶೀಲನೆ ಮಾಡಿದ್ದರು. ಇನ್ನು ಇದರ ಬಗ್ಗೆ ನ್ಯೂಜಿಲೆಂಡ್ ತಂಡದ ಮಾಜಿ ಆಟಗಾರ ಜೊತೆಗೆ ಕಾಮೆಂಟೇಟರ್ ಆಗಿರುವಂತಹ ಸೈಮನ್ ಡಾಲ್ ಏನು ಹೇಳಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮ್ಗೆ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಇತ್ತೀಚಿನ ದಿನಗಳಲ್ಲಿ ಅಭಿಷೇಕ್ ಶರ್ಮಾ ಟಿ20ಯಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನ ತೋರುತ್ತಿದ್ದಾರೆ. ಸದ್ಯ ಅಭಿಷೇಕ್ ಶರ್ಮಾ ಐಸಿಸಿ ಟಿ20 ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. ಸದ್ಯ ನಡೆಯುತ್ತಿರುವಂತಹ ನ್ಯೂಜಿಲೆಂಡ್ ಎದುರಿನ ಟಿ20 ಸರಣಿಯಲ್ಲೂ ಕೂಡ ಒಂದು ಅಬ್ಬರವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಅಭಿಷೇಕ್ ಶರ್ಮಾ ತೋರುತ್ತಿದ್ದಾರೆ. ಸದ್ಯ ಅಭಿಷೇಕ್ ಶರ್ಮಾ ತೋರುತ್ತಿರುವಂತಹ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೋಡಿದರೆ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಒಂದು ಮಿಂಚಿನ ಪ್ರದರ್ಶನ ತೋರಬಹುದೆಂಬ ದೊಡ್ಡ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದಾರೆ. ಇನ್ನು ಮೂರನೇ ಟಿ20 ಪಂದ್ಯದಲ್ಲಿ ಕೇವಲ 20 ಎಸೆತದಲ್ಲಿ ಅಜಯ್ 68 ರನ್ಗಳನ್ನು ಹೊಡೆಯುವುದರ ಮೂಲಕ ಅಭಿಷೇಕ್ ಶರ್ಮಾ ಟೀಮ್ ಇಂಡಿಯಾಕ್ಕೆ ಮೂರನೇ ಟಿ20 ಪಂದ್ಯದಲ್ಲಿ 10 ಓವರ್ನಲ್ಲಿ ಜಯವನ್ನ ತಂದುಕೊಟ್ಟಿದ್ದರು. ಇನ್ನು ಮೂರನೇ ಟಿ20 ಪಂದ್ಯ ಮುಗಿದ ಬಳಿಕ ಅಭಿಷೇಕ್ ಶರ್ಮಾ ಬಳಿ ಬಂದು ನ್ಯೂಜಿಲೆಂಡ್ ತಂಡದ ಆಟಗಾರರು ಅಭಿಷೇಕ್ ಶರ್ಮಾ ಬ್ಯಾಟ್ ಅನ್ನ ಪರಿಶೀಲನೆ ಮಾಡಿದ್ದರು. ಇನ್ನು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ನ್ಯೂಜಿಲೆಂಡ್ ತಂಡದ ಮಾಜಿ ಆಟಗಾರ ಜೊತೆಗೆ ಕಾಮೆಂಟೇಟರ್ ಆಗಿರುವಂತಹ ಸೈಮನ್ ಡಾಲ್, ನಮ್ಮ ಆಟಗಾರರಿಗೆ ಅಭಿಷೇಕ್ ಶರ್ಮಾ ಬ್ಯಾಟ್ ಅನ್ನು ನೋಡಿದ ಮೇಲೆ ಒಂದಂತೂ ಅರ್ಥವಾಗಿದೆ. ವಿಶೇಷತೆ ಇರುವುದು ಅಭಿಷೇಕ್ ಶರ್ಮಾ ಬ್ಯಾಟ್ ನಲ್ಲ, ಬದಲಾಗಿ ಅಭಿಷೇಕ್ ಶರ್ಮಾರಲ್ಲಿ ಎಲ್ಲರೂ ಬಳಸುವ ಬ್ಯಾಟ್ ಅನ್ನೇ ಅಭಿಷೇಕ್ ಶರ್ಮಾ ಕೂಡ ಬಳಸುತ್ತಾರೆ. ಆದ್ರೆ ಅಭಿಷೇಕ್ ಶರ್ಮಾ ನಿಜಕ್ಕೂ ಕೂಡ ಒಬ್ಬ ಅದ್ಭುತ ಬ್ಯಾಟ್ಸ್ಮನ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಭಿಷೇಕ್ ಶರ್ಮಾ ಎಂತಹ ಸಂದರ್ಭದಲ್ಲೂ ಕೂಡ ಒತ್ತಡಕ್ಕೆ ಒಳಗಾಗುವುದಿಲ್ಲ. ಎಷ್ಟೇ ದೊಡ್ಡ ಸ್ಕೋರ್ ಇರಲಿ ಅವರು ತಮ್ಮ ನ್ಯಾಚುರಲ್ ಆಟವನ್ನು ಆಡುತ್ತಾರೆ. ಅಭಿಷೇಕ್ ಶರ್ಮಾ ಸರಾಗವಾಗಿ ಸಿಕ್ಸರ್ ಅನ್ನು ಹೊಡೆಯುವುದನ್ನು ನೋಡುವುದೇ ಚಂದ. ಅಭಿಷೇಕ್ ಶರ್ಮಾ ನಿಜಕ್ಕೂ ಕೂಡ ಒಬ್ಬ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಅಭಿಷೇಕ್ ಶರ್ಮಾ ಸದ್ಯ ಇರುವಂತಹ ಫಾರ್ಮ್ ನೋಡಿದರೆ ಖಂಡಿತವಾಗಿಯೂ ಟಿ20 ವರ್ಲ್ಡ್ ಕಪ್ ನಲ್ಲೂ ಕೂಡ ಅಭಿಷೇಕ್ ಶರ್ಮಾ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಾರೆ. ಇನ್ನು ಟಿ20 ವರ್ಲ್ಡ್ ಕಪ್ ನಲ್ಲಿ ತನ್ನ ಪ್ರಕಾರ ಮೊದಲು ಸೆಮಿಫೈನಲ್ಗೆ ಎಂಟ್ರಿ ಆಗಲಿರುವ ತಂಡವೇ ಭಾರತ ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನು ಕೂಡ ಇದೇ ಸಂದರ್ಭದಲ್ಲಿ ಸೈಮನ್ ಡಾಲ್ ಹೇಳಿದ್ದಾರೆ.